ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಆಗಿತ್ತು. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹುಲಿಗಳಿಗೆ ವಿಷಪ್ರಾಶನ ಮಾಡಿರುವುದು ಗೊತ್ತಾಗಿದೆ. ಎಂಎಂ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯಾಕಾಂಡ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹುಲಿಗಳಿಗೆ ವಿಷಪ್ರಾಶನ ಮಾಡಿರುವುದು ಗೊತ್ತಾಗಿದೆ. ಕಲಬುರಗಿಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಕುರಿತಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಕರ್ತವ್ಯ ಲೋಪವಾದ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಓರ್ವ ಅಧಿಕಾರಿಯ ಅಮಾನತಿಗೆ ಡಿಪಿಎಆರ್ಗೆ ಸೂಚನೆಯನ್ನ ಕೂಡ ನೀಡಿದ್ದೇನೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಹೆಣ್ಣು ಹುಲಿ ಹಾಗೆ 4 ಅದರ ಮರಿಗಳು ಸೇರಿದಂತೆ ಇನ್ನ ಹುಲಿಗಳು ಹತ್ಯಾಕಾಂಡ ಆಗಿತ್ತು. ಆದರೆ ಈ ಹತ್ಯೆಯನ್ನ ಮಾಡಿದವರು ಯಾರು, ಅದರ ಜೊತೆಗೆ ಅಲ್ಲಿ ಜಾನುವಾರು ಕೂಡ ಸತ್ತು ಬಿದ್ದಿತ್ತು. ಹೀಗಾಗಿ ಇದರ ಅಂದ್ರೆ ಈ ರೀತಿ ಲೋಪದೋಷಗಳಾಗಿರೋದು ಎಲ್ಲಿ, ವಿಷಪ್ರಾಶನ ಮಾಡಿರೋದು ಗೊತ್ತಾಗಿರುವಂಥದ್ದು ರಿಪೋರ್ಟ್ನಲ್ಲಿ ಕೂಡ ಗೊತ್ತಾಗಿದೆ, ರಿಪೋರ್ಟ್ನಲ್ಲಿ ಬಂದಿದೆ. ಇನ್ನು ಈ ಕುರಿತಂತೆ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಕರ್ತವ್ಯ ಲೋಪವಾಗಿದೆ, ಹೀಗಾಗಿ ಕರ್ತವ್ಯ ಲೋಪ ಮಾಡಿದಂತಹ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಓರ್ವ ಅಧಿಕಾರಿಯ ಅಮಾನತಿಗೆ ಡಿಪಿಆರ್ಗೆ ಸೂಚನೆಯನ್ನ ಕೂಡ ನೀಡಿದ್ದೇನೆ ಅಂತ ಕಲಬುರಗಿಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಅಂತಂದ್ರೆ ಏನಾದರೂ ತಪ್ಪಾಯಿತು ಅಂತಂದ್ರೆ ತಪ್ಪಾಗಿದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ಬಟ್ ಫಸ್ಟ್ ಸಸ್ಪೆಂಡ್ ಮಾಡಿಬಿಡೋಣ, ಎಲ್ಲ ವಿಚಾರದಲ್ಲೂ ಸಸ್ಪೆಂಡ್ ಅನ್ನೋದು ಪ್ರಮುಖವಾಗಿ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರ ಆಗಿದೆ. ಆದರೆ ಈ ಕುರಿತಂತೆ ಈಶ್ವರ್ ಖಂಡ್ರೆ ಅವರು ಇನ್ನೂ ಏನೆಲ್ಲ ಪ್ರಮುಖವಾದಂತಹ ವಿಚಾರಣೆಯನ್ನು ಮಾಡ್ತಾರೆ ಕಾದು ನೋಡಬೇಕಾಗಿದೆ.